ಇಲ್ಲೋ ಅಷ್ಟ ಹೇಳ್ರಿ. ಸಹಾಯ? ಯಾವ ಸಹಾಯ ಬೇಕು ಕೇಳ್ರಿ. ಒಂದ್ ವೇಳೆ ನನ್ನಿಂದ ಸಾಧ್ಯ ಆದ್ರೆ ಮಾಡ್ತೇನಿ. ಆ ಸಹಾಯ ಬೇರೆ ಯಾರಿಂದನೂ ಆಗೋದಿಲ್ಲ, ನಿಮ್ಮಿಂದ ಮಾತ್ರ ಸಾಧ್ಯ. ಸರಿ ಹೇಳ, ಏನ್ ಸಹಾಯ ಮಾಡ್ಬೇಕ? ಏನಿಲ್ಲ, ರಾಜು ಮಾವನ್ ಮುಂದೆ. ರಾಜು ಮಾವನ್ ಮುಂದೆ ಏನಾಗ್ಬೇಕು? ಏನು ಆಗುದ್ ಬೇಡ. ಮಂದಾಕಿನಿ ಅಂದ್ರ ನನಗೊಂಚೂರು ಇಷ್ಟ ಇಲ್ಲ ಅಂತ ಹೇಳಿ ನಮ್ ರಾಜು ಮಾವನ್ ಮುಂದೆ ನೀವ ಹೇಳ್ಬೇಕ. ನೋಡ್ ಮಂದಾಕಿನಿ, ನೀ ನನಗಿಷ್ಟ ಅಂತ ನಿನ್ನ ಕರ್ಕೊಂಡು ಹೋಗಕ್ಕ ಬಂದೇನಿ. ಅದನ್ನ ಬಿಟ್ಟು ನಿಮ್ ರಾಜು ಮಾವನ್ ಮುಂದೆ ಸುಳ್ಳು ಹೇಳಕ ನನಗಾಗೋದಿಲ್ಲ. ನೋಡು, ನಿನಗ ನಾನು ಇಷ್ಟ ಆಗಿರಬಹುದು, ನೀನು ನನಗಿಷ್ಟ ಇಲ್ಲ. ಅದಕ್ಕ ನಾನು ನಿನ್ ಜೊತೆ ಬರೋದಿಲ್ಲ. ಈ ಮದ್ವಿ ನಾ ಒಪ್ಕೊಳ್ಳೋದಿಲ್ಲ. ನೀನು ನನ್ನ ಗಂಡನ ಅಲ್ಲ. ಮಂದಾಕಿನಿ, ಮದುವೆ ಅಂದ್ರ ಸಣ್ಣ ಹುಡುಗರೋದು ಆಟ ನಡೆಸಿ ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಈ ಮದ್ವಿ ಯಾಕೆ ಮಾಡ್ಕೊಂಡಿ? ನಿನಗ್ ನಾ ಇಷ್ಟ ಇಲ್ಲ ಅಂದ್ರ ನೀನೇ ಹೋಗಿ ನಿಮ್ಮ ಮಾವನ ಮುಂದೆ ನನಗೆ ಈ ಮದುವೆ ಇಷ್ಟ ಇಲ್ಲ ಮಾವ, ಅವನನ್ನ ನಾನು ಗಂಡ ಅಂತ ಒಪ್ಕೊಳ್ಳೋದಿಲ್ಲ, ಅವ ನನ್ನ ಕೊಳ್ಳಿಗೆ ಕಟ್ಟಿದಂತ ತಾಳಿನ ಕಿತ್ತು ಈಗ ಕೊಡ್ತೀನಿ ಅಂತ ಹೇಳ ಹೋಗ. ಇವ ಹೇಳ್ದಂಗ ನಾನೇನಾರ ಹೋಗಿ ರಾಜು ಮಾವನ್ ಮುಂದೆ ಹೇಳಿದ್ನಿ ಅಂದ್ರ ನನ್ನ ಕತಿ ಮುಗ್ದಂಗ. ಏನ್ ಮಾಡ್ಲಿ ಅಂತ ತಿಳಿವಲ್ದ. ಮಂದಾಕಿನಿ, ಈಗ ಹೋಗಿ ರಾಜು ಮಾವನ್ ಮುಂದೆ ಇದ್ದಂಗ ಹೇಳ್ತೇನಿ. ಮುಂದಿಂದ ನಿನಗ್ ಬಿಟ್ಟಿದ್ದ, ನೀನು ಹೆಣ್ಣಲ್ಲ ಹೆಮ್ಮಾರಿ. ಯಾಕೆ ನನ್ನ ಮದುವೆಯಾಗಿ ಇಷ್ಟು ನನಗ ತ್ರಾಸ್ ಕೊಡಾಕುತ್ತಿ? ಊರಾಗ ನನ್ನ ಮಾನ ಮರ್ಯಾದಿ ಎಲ್ಲ ಹರಾಜ್ ಹಾಕಿದ್ಲಿಕ್ಕಿ ಒಬ್ನ ನಾ ಹೆಂಗ್ ಊರಿಗೆ ಹೋಗ್ಲಿ? ಅಪ್ಪ ಅವ್ಗ ಏನಂತ ಹೇಳಿ? ಛೆ, ಈಗಿನ ಯಾಕಾದ್ರೂ ಮದುವೆ ಆದ್ನೋ ಏನೋ. ಪಾಪ ಈರನ್ ಗೌಡ ಅಕ್ಕಿ ಮ್ಯಾಗ ಜೀವನ ಇಟ್ಕೊಂಡಾನ. ಈ ಹುಡುಗಿಗೆ ಬುದ್ಧಿ ಯಾವಾಗ ಬರ್ತೈತಿಯೋ ಏನೋ. ರಾಜುಮಾವ, ಮಲ್ಲೋಕ, ರಾಜುಮಾವ, ಈರನ್ ಗೌಡ, ಮಲ್ಲೋಕ, ರಾಜುಮಾವ ಎಲ್ಲದನ? ಯಾಕ ಏನ? ಈರನ್ ಗೌಡ ಬಹಳ ಸಿಟ್ನ್ಯಾಗ ಅದಾನ. ಈರನ್ ಗೌಡ, ಈಗ ನಿಮ್ಮ ಮಾಮ ಹೊಲದ ಕಡೆ ಹೋದ್ರೆ ಬಾ, ನಿಂಗೆ ಏನ್ರ ತಿನ್ನಾಕ ಕೊಟ್ಟೆ ಚಾ ಮಾಡ್ತೀನಿ. ಮಲ್ಲೋಕ, ನನಗೇನು ತಿನ್ನಾಕೂ ಅಲ್ಲ ಚಾನೂ ಅಲ್ಲ. ನಾ ಈಗಿಂದ ಈಗ ಊರಿಗೆ ಹೋಗ್ತಾನಿ. ಯಾಕೆ ಮಲ್ಲನ್ ಗೌಡ ಈಗ ಕೂರ್ಕೊಕ್ಕಿ? ಮುಂಜಾನೆ ಬಂದಿ, ಈಗ ಹೋದ್ರ ಏನ್ ಚಂದ ಅನಸ್ತೈತಿ? ಮಲ್ಲೋಕ, ನಾನು ಮಂದಾಕಿನಿನ ಕರ್ಕೊಂಡು ಹೋಗಕಂತ ಬಂದಿದ್ನಿ. ಆದ್ರ ಆಕಿಗೆ ಗಂಡನೂ ಬೇಡಂತ, ಗಂಡನ ಮನಿನೂ ಬೇಡಂತ. ನೀನು ಕೂಡ ನಾ ಬರುವುದಿಲ್ಲ, ನೀ ಅಂದ್ರ ನನಗ ಇಷ್ಟ ಇಲ್ಲ ಅಂತ ಹೇಳಿದ್ಲ. ಮಂದಾಕಿನಿನ ಹಿಂಗ್ ಹೇಳಿದ್ಲ? ಊನ ಹಾಕವ, ಮಂದಾಕಿನಿನ ಹೇಳಿದ್ಲು. ಈ ಮಂದಾಕಿನಿನ ಮದ್ವಿ ಮಾಡಿಸಿ ಎಲ್ಲಿ ನಾವು ವೀರನ್ ಗೌಡಗ ಅನ್ಯಾಯ ಮಾಡಿದ್ವಿ ಏನೋ. ಈ ಹುಡುಗಿ ಯಾಕೆ ಇವನ್ ಜೊತೆ ಹೊಂದ್ಕೋವಲ್ಲ? ಅವ್ರವನ್ ಸಂಗತಿ ಸವಾಸ ಬಿಡಿಸ್ಬೇಕಂತೇಳಿ ಏನೋ ಒಂದು ಮಾಡಕ್ ಹೋಗಿ ಏನೋ ಒಂದು ಆತಲ್ಲಿದೆ. ವೀರನ್ ಗೌಡ, ನನ್ನ ಕ್ಷಮಿಸ್ಬಿಡಪ್ಪ. ನಿನ್ನ ಈ ಪರಿಸ್ಥಿತಿಗೆ ನಾನ ಕಾರಣ. ಅಕ್ಕ, ನಾನಿನ್ ಹೋಗ್ತೀನಿ. ವೀರನ್ ಗೌಡ, ಸಿಟ್ಟಿನ ಕೈಯಾಗ ಬುದ್ಧಿ ಕೊಡ್ಬೇಡ. ಒಂದೇ ನಿಮಿಷ ಬಾಯಿಲೆ. ಇಲ್ಲ ಮಲ್ಲವಕ, ನನಗೆ ಎಲ್ಲಾರ ಕಡೆನೂ ಬುದ್ಧಿ ಹೇಳಿಸ್ಕೊಂಡು ಸಾಕಾಗೈತಿ. ಮದುವೆಯಾಗಿ 15 ದಿನ ಆತ. ಈಗ ಸುಧಾರಿಸ್ತಾಳ ಆಗ ಸುಧಾರಿಸ್ತಾಳ ಅಂತ ನಾನು ಬಹಳ ಕಾದು ನೋಡಿದೆ. ಆದ್ರ ಅಕ್ಕಿ ಬಾಯಾಗ ಬರುವಂತ ಮಾತುಗಳು ಹೊಂದಾಣಿಕೆ ಮಾಡ್ಕೊಳ್ಳೋವು ಒಂದು ಇಲ್ಲ. ಅಕ್ಕಿ ವಿಚಾರ ನೋಡಿದ್ರ ಈ ಮದ್ವಿನ ಮುರುಗಡಿ ಮಾಡ್ಕೊಂತಾಳ. ಶಿವ ಶಿವ, ಮಂದಾಕಿನಿ ಇಂಥ ನಿರ್ಧಾರ ಮಾಡಕ ಸಾಧ್ಯನೇ ಇಲ್ಲ. ಹೆಣ್ಣಿಗೆ ಜೀವನದಾಗ ಒಮ್ಮೆ ಮದುವೆ ಆಕೈತಿ, ಅದಾಗ್ಬಿಟ್ಟೈತಿ. ಯಾಕೆ ಈ ಹುಡುಗಿಗೆ ಇದೆಲ್ಲ ಅರ್ಥ ಆಗವಲ್ದು? ಅಕ್ಕ, ಅಕ್ಕಿ ಹೆಣ್ಣಲ್ಲ ಹೆಮ್ಮಾರಿ. ಛೀ, ಹೋಗಿ ಇಂತಕಿ ಜೊತೆ ನನ್ನ ಮದುವೆಗೈತಲ್ಲ, ನನಗ ಅಸಹ್ಯ ಅನಿಸ್ತತಿ. ಮಲ್ಲನಗೌಡ, ಹಂಗನ್ಬೇಡಪ್ಪ, ಹಂಗನ್ಬೇಡ. ಮಂದಾಕಿನಿ ಸಣ್ಣ ಹುಡುಗಿ, ಆಕಿಗೆ ಒಂಚೂರು ತಿಳುವಳಿಕೆ ಕಡಿಮೆ ಐತಿ. ಅಷ್ಟಕ್ಕೂ ಆಕಿ ಒಂಚೂರು ಸಾಲಿ ಕಲ್ತಕಿ. ನಮ್ಮೂರಂದ ರೀತಿ ನೀತಿ ಸ್ವಲ್ಪ ಅರಿದಕ್ಕೆದಾಳ. ನೀ ಏನು ತಿಳಿ ಕೆಡಿಸ್ಕೊಬೇಡ. ನಾ ಆಕಿಗೆ ಬುದ್ಧಿ ಹೇಳಿ ನೀನು ಕೂಡ ಊರಿಗೆ ಕಳಿಸ್ತೇನೆ. ಮಲ್ಲೋಕ, ನಿನ್ನ ಮಾತು ಆಕಿ ಕೇಳ್ತಾಳಂತ ತಿಳ್ಕೊಂಡಿಯ? ನಿನ್ನ ಮಾತಲ್ಲ, ಯಾರ ಮಾತನ್ನು ಕೇಳುವ ಪರಿಸ್ಥಿತಿಯೊಳಗ ಆಕಿ ಇಲ್ಲ. ನನಗ ಹೇಳ್ತಾಳ, ಹೋಗಿ ರಾಜು ಮಾವನ ಮುಂದ ನನಗ ಮಂದಾಕಿನಿ ಅಂದ್ರ ಇಷ್ಟ ಇಲ್ಲ ಅಂತ ಹೇಳ್ರಿ ಅಂತಾಳ. ಇಷ್ಟೆಲ್ಲ ಬುದ್ಧಿ ಇರಕಿ ಆಕೇನ ಸಣ್ಣಕಿನೂ ಅಲ್ಲ, ತಿಳುವರ್ಕಿ ಇಲ್ದಕಿನೂ ಅಲ್ಲ. ವೀರನ್ ಗೌಡ, ಗಿರ್ಜಕ್ಕ, ಅದು ವೀರನ್ ಗೌಡ. ವೈನಿ, ನಾ ಎಲ್ಲ ಕೇಳಿಸ್ಕೊಂಡೇನಿ. ವೀರನ್ ಗೌಡ, ನಿನಗ ಒಂದ್ ಮಾತು ಹೇಳ್ತೇನೆ ನೋಡಪ್ಪ. ನೀನ ತಿಳುವಳಿಕೆ ಇದ್ದ ಮದಿ. ಗಂಡ್ಮಕ್ಳು ನೀವು 4 ಜನರ ನಡುವೆ ಅಡ್ಡಾಡ್ತೀರಿ. ನಿಮಗ ಬರುವಷ್ಟು ತಿಳುವಳಿಕೆ ಜಲ್ದಿ ಹೆಣ್ಮಕ್ಳಿಗೆ ಬರುವುದಿಲ್ಲ. ಯಾಕಂದ್ರೆ ಹೆಣ್ಮಕ್ಳು ಮನಿ ಬಿಟ್ಟು ಹೊರಗೆ ಹೋಗುದಿಲ್ಲ. ಮನಿನ ಅವರ ಪ್ರಪಂಚ ಆಗಿರ್ತೈತಿ. ಮನಿ ಒಳಗಿರೋ ಮಂದಿ ಅಷ್ಟ ಅವರ ಜಗತ್ತಾಗಿರ್ತೈತಿ. ಅಂತದ್ರೊಳಗ ಒಮ್ಮಿಂದೊಮ್ಮಿಗ್ಲೆ ಗಂಡನ ಮನೆಗೆ ಹೋಗೋದು ಅನ್ಕೊಡ್ಲೆ ಮಂದಾಕಿನಿಗೆ ಒಂಚೂರು ಬ್ಯಾಸರಾಗೈತಿ.
ಮಂದಾಕಿನಿ ಬಾಳ ಒಳ್ಳೆ ಹುಡುಗಿ. ಆಕಿಗೆ ನಿನ್ನಂತ ಗಂಡ ಸಿಕ್ಕಿರೋದು ಆಕಿದು ಪುಣ್ಯ. ಗಿರ್ಜಕಾರ, ನೀವು ಹೇಳ್ತಾ ಇರೋದನ್ನ ಆಕಿ ಒಪ್ಕೊಳ್ಳೋದಿಲ್ಲ. ಒಟ್ನ್ಯಾಗ ಆಕಿಗೆ ಈ ಮದುವೆ ಇಷ್ಟ ಇಲ್ಲ. ವೀರನ್ಗೌಡ, ನೀ ಹೇಳೋದು ನನಗೆಲ್ಲ ಅರ್ಥ ಆಕೈತಿ. ಆದ್ರೆ ನಾ ಏನ್ ಹೇಳ್ತೀನಿ ಒಂದು ನಿಮಿಷ ಕೇಳಿ ಅರ್ಥ ಮಾಡ್ಕೋ. ಮಂದಾಕಿನಿ ನಿನ್ನ ಗಂಡ ಅಂತ ಒಪ್ಕೊಂಡು ನಿಮ್ಮ ಮನೆಗೆ ಬಂದ ಬರ್ತಾಳ. ಆ ನಂಬಿಕೆ ನನಗೈತಿ ವೀರನ್ಗೌಡ. ಗಿರ್ಜಕಾರ, ಇದೆಲ್ಲ ನಿಮ್ಮ ಭ್ರಮೆ ಅಂತ ನನಗನಿಸ್ತತಿ. ವೀರನ್ಗೌಡ, ಸ್ವಲ್ಪ ದಿನ ಸ್ವಲ್ಪ ಸಮಾಧಾನಲೇ ಇದ್ಬಿಡೆ. ಮಂದಾಕಿನಿಗೆ ತಿಳಿಸಿ ಬುದ್ಧಿ ಹೇಳಿ ಕಳಿಸೋ ಜವಾಬ್ದಾರಿ ನಂದ. ವೀರನ್ಗೌಡ, ಹೌದು, ಮಲ್ಲವ್ ಹೇಳೋದು ಖರೆ ಐತಿ. ಸ್ವಲ್ಪ ದಿನ ಸಮಾಧಾನಲೇ ಇದ್ಬಿಡೆ. ಆಕಿನ ತಿದ್ದಿ ಬುದ್ಧಿ ಹೇಳಿ ನಿನ್ನ ಮನೆಗೆ ಕರ್ಕೊಂಡು ಬಂದು ಬಿಟ್ಟು ಹೋಗೋದಂತ ಜವಾಬ್ದಾರಿ ನಮ್ದು. ಮಲ್ಲವ್ವ ಗಿರ್ಜವ್ವ ಹೇಳೋದು ಖರೆ ಐತಿ. ಇಲ್ಲಂದ್ರ ನಮ್ಮ ಮಂದಾಕಿನಿ ಜೀವನ ಹಾಳಾಗೋಕ್ಕತಿ. ಮದುವೆಯಾಗಿ ಗಂಡನ ಬಿಟ್ಟಾಕಿ ಅಂತ ಒಮ್ಮೆ ಜೀವನದಾಗ ಪಟ್ಟ ಕಟ್ಕೊಂಡ್ರ ಇನ್ ಯಾವತ್ತು ಆಕಿ ಜೀವನ ಸರಿ ಹೋಗೋದಿಲ್ಲ. ಸರಿ, ನಿಮ್ಮಿಬ್ಬರ ಮಾತಿಗೆ ಬೆಲೆ ಕೊಡ್ತೇನೆ ನಾನು. ಆದ್ರೆ ನೀವ್ಯಾಕೋ ಆಗ್ಲಾರದ ಕೆಲ್ಸಕ್ಕೆ ಕೈ ಹಾಕಿರಿ ಅಂತ ನನಗನಿಸ್ತೈತಿ. ಆದ್ರೆ ನೀವಿಷ್ಟು ನಂಬಿಕೆಯಿಂದ ಹೇಳಕತ್ತೀರಂದ್ರೆ ನಿಮ್ಮ ಇಷ್ಟ. ವೀರನ್ಗೌಡ, ಇನ್ನೊಂದು ಮಾತಪ್ಪ. ಮಂದಾಕಿನಿ ಏನಂದ್ರು ಆಡಿದ್ರು ರಾಜಣ್ಣನ ಮುಂದೆ ಅಕ್ಕಿ ಬಗ್ಗೆ ಏನೂ ಒಂದು ಹೇಳ್ಬೇಡ. ಹೌದಣ್ಣ, ಇಲ್ಲಂದ್ರ ಅವರು ಮಂದಾಕಿನಿಗೆ ಏನಂತಾರೋ ಏನ್ ಆಡ್ತಾರೋ ಅನ್ನೋದ ಭಯ. ರಾಜಣ್ಣ 10 ಹಳ್ಳಿಗೆ ಹಿರೇತನ ಮಾಡವ. ಅವ್ರ ಮನ್ಯಾಗ ಹಿಂಗಾದ್ರ ರಾಜಣ್ಣ ಇಂಥ ನೋವನ್ನು ತಡ್ಕೊಳ್ಳೋದಿಲ್ಲ. ಅದಕ್ಕೆ ವೀರನ್ಗೌಡ, ಇದನ್ನ ದೊಡ್ಡದು ಮಾಡ್ಬೇಡ, ಸಣ್ಣದಂತ ತಿಳ್ಕೊಂಡು ಹೊಟ್ಟಾಗಿಟ್ಕೋರಯ್ಯಪ್ಪ. ಮಂದಾಕಿನಿಗೆ ಇವತ್ತಿನಿಂತ್ರನ ನಾ ಬುದ್ಧಿ ಕಲಿಸಿ ನಿನ್ನ ಮನೆಗೆ ಕರ್ಕೊಂಡು ಬಂದು ಒಪ್ಪಿಸ್ತೇನೆ. ಸರಿ, ನಾನಿನ್ ಬರ್ತೇನ್ರಿ. ಮಲವಕ್ಕ, ನಾ ಇನ್ ಬರ್ತೇನೆ ತಗೋ. ವೀರನ್ಗೌಡ, ಊರಿಗೆ ಹೋಗ್ತೀಯ? ಇವತ್ತರ ಬಂದಿದಿ, ಈಗ ಊರಿಗೆ ಹೋದ್ರ ಚಲೋ ಅನ್ಸಂಗಿಲ್ಪ. ಇಲ್ರಿ, ಯಾಕೋ ನನಗಿಲ್ಲಿ ಇರಾಕ ಮನಸ್ಸು ಒಪ್ತಾ ಇಲ್ಲ. ಯಾಕೋ ಒಂಥರ ಕಷ್ಟ ಆದಂಗ ಆಗಕತ್ತೈತಿ. ಅದಕ್ಕ ನಾನು ಊರಿಗೆ ಹೋಗ್ತೇನೆ. ಅಲ್ಲನ್ಗೌಡ, ನಿನ್ನ ಪರಿಸ್ಥಿತಿ ನನಗ ಅರ್ಥ ಆಕತಿ. ನೀ ಹಿಂಗ ದಿಢೀರ್ ಅಂತ ಹೋದ್ರ 4 ಜನ 4 ತರ ಮಾತಾಡ್ತಾರ. ವೀರನ್ಗೌಡ, ಇವತ್ತಿರು, ನಾಳೆ ರಾಜಣ್ಣನ ಜೊತೆ ಮಾತಾಡ್ಕೊಂಡು ಸಂಜೆ ಕಡೆಯರ ಮತ್ತ ನಾಳೊಂದಿನ ಇದ್ದು ನಾಡ್ದಾರ ಹೋಗುವಂತಿ. ಗಿರ್ಜಾಕಾರ, ನನಗೆ ಒಂದು ಕಾಸಿನ ಮರ್ಯಾದಿನೂ ಆಕಿ ಕೊಡ್ತಾ ಇಲ್ಲ. ಯಾ ಮುಖ ಇಟ್ಕೊಂಡು ಈ ಮನ್ಯಾಗ ನಾ ಇರ್ಲಿ? ಮಲ್ಲನ್ಗೌಡ, ನಿನ್ನ ಸಂಬಂಧ ನೀನು ಇರು. ನೀ ಹಿಂಗ ದೂರ ಹೋದ್ರ ಮಂದಾಕಿನಿ ಸುಧಾರ್ಸಂಗಿಲ್ಲ. ಆಕಿ ಜೊತೆ ಇದ್ದ ಆಕಿನ ತಿದ್ದಬೇಕ. ಏನ್ ತಿದ್ದಬೇಕೋ ಏನೋ, ಎಲ್ಲ ನನ್ನ ಹಣೆ ಬರಹ. ಏನ ಎಲ್ಲಾರು ಗಂಭೀರವಾದ ವಿಷಯನ ಮಾತಾಡುವಂಗ ಕಾಣಕತ್ತಲ್ಲ. ಅಂತದೇನು ಇಲ್ಲ ಅಣ್ಣ, ಏನು ಇಲ್ಲ ರೀ, ಹಂಗ ಏನೋ ಮಾತಾಡತ್ತಿದ್ವಿ. ವೀರನ್ಗೌಡ, ಖರೆ ಹೇಳ, ಏನ್ ಮಾತಾಡತ್ತಿದ್ರಿ? ಮಾವಾರ ನಿಮ್ ಬಗ್ಗೆನ ಮಾತಾಡಕತ್ತಿದ್ವಿ. ನನ್ನ ಬಗ್ಗೆನ? ರಾಜು ಮಾವಾರು ಎಲ್ಲಿ ಹೋಗ್ಯಾರ ಅಂತ ಕೇಳಿದೆ. ನೀವು ಊರ್ ಹಿರೇತನ ಮಾಡಕ್ ಹೋಗಿರಿ ಅಂತ ಗಿರ್ಜಕ್ಕಾರು ಮಲ್ಲವಕ್ಕ ಹೇಳಾಕ್ ಕುಂತಿದ್ರು. ಅಂದಂಗ ಮತ್ತೇನೇನ್ ಹೇಳಿದ್ರಪ್ಪ ನನ್ನ ಬಗ್ಗೆ? ಮಾವಾರ, ದೇವ್ರಂತ ಮನುಷ್ಯ ನೀವದಿರಿ, ನಿಮ್ ಬಗ್ಗೆ ಎಷ್ಟು ಹೊಗಳಿದ್ರು ಕಡಿಮಿನ. ಅಂದಂಗ ಮಂದಾಕಿನಿ ಎಲ್ಲದಾಳ? ಮಂದಾಕಿನಿ ಒಳಗದಾಳಣ್ಣ. ಎಲ್ಲಾರು ತಯಾರಾಗ್ರಿ, ವೀರನ್ಗೌಡಗ ನಮ್ಮ ತೋಟದ ಮನಿ ತೋರಿಸ್ಕೊಂಡ ಬರುನಂತ. ಮಾವಾರ, ಹೊಲ್ದಾಗಿನ ಹಾರೇನ ಅರ್ಧ ಮಾಡಿ ಬಿಟ್ಟು ಬಂದೇನ್ರಿ. ಇನ್ನೊಂದ್ಸರಿ ಬಂದಾಗ ಖಂಡಿತ ಹೋಗುನು. ಆದ್ರ ಇವತ್ ಮಾತ್ರ ನಾನು ಊರಿಗೆ ಹೋಗ್ತೇನ್ರಿ ಮಾವ್ರ. ಹೆಂಗೋ ಇವತ್ತರ ಬಂದಿದ್ದೀ, ಇವತ್ತ ಹೋಗ್ತೀನ? ಇವತ್ತೊಂದಿನ ಇರು, ನಾಳೆ ಇಬ್ರು ಕೂಡ ಹೋಗುವಂತ್ರಿ. ವೀಕ್ಷಕರೇ, ಪ್ಲೀಸ್ ವಿಡಿಯೋಕ್ಕ ಲೈಕ್ ಮಾಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ. ಹೊಸದಾಗಿ ನೋಡುವಂತ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ, ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸೋದ್ರಿಂದ ಈ ಕತೆ ಇಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇರೋದು. ಅದಕ್ಕೆ ನಿಮ್ಮ ಅಭಿಪ್ರಾಯವನ್ನ